ಪ್ರತಿಷ್ಠಿತ ಬಯೋಕಾನ್ ಸಂಸ್ಥೆಯ ಮುಖ್ಯಸ್ಥೆ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ. ಬೆಂಗಳೂರು ರಸ್ತೆಯ ಗುಂಡಿಯ ಬಗ್ಗೆ ಬಯೋಕಾನ್ ಮುಖ್ಯಸ್ಥೆ ಟ್ವೀಟ್ ಮಾಡಿದ್ದಾರೆ. ಯಾಕೆ ಬೆಂಗಳೂರಿನ ರಸ್ತೆಗಳು ಇಷ್ಟೊಂದು ಹಾಳಾಗಿದೆ, ರಸ್ತೆ ಪಕ್ಕ ಕಂಡಲ್ಲಿ ಕಸದ ರಾಶಿ ಯಾಕಿದೆ ಅಂತ ಅವ್ರ ಜೊತೆ ಯಾರೋ ಚೀನಾದ ಉದ್ಯಮಿ ಮಾತನಾಡಿದ್ರಂತೆ. ಅದನ್ನು ಅವರು ಪ್ರಸ್ತಾಪ ಮಾಡಿ ಟ್ವೀಟ್ ಮಾಡಿದ್ದಾರೆ. ಗುಂಡಿಗಳ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಈ ಹಿಂದೆಯೂ ಕೂಡ ಮೋಹನ್ದಾಸ್ ಪೈ ಮಾತನಾಡಿದ್ರು, ರಾಜೇಶ್ ಯಾವಜಿ ಮಾತನಾಡಿದ್ರು. ಈಗ ಕಿರಣ್ ಮಜುಮ್ದಾರ್ ಶಾ ಬಯೋಕಾನ್ ಮುಖ್ಯಸ್ಥೆ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ನಾನು ಬಿಸ್ನೆಸ್ ಟ್ರಿಪ್ ಮೇಲೆ ಬಯೋಕಾನ್ ಪಾರ್ಕಿಗೆ ಭೇಟಿ ನೀಡಿದ್ದೆ. ಆದರೆ ರಸ್ತೆಗಳು ಯಾಕಿಷ್ಟು ಹಾಳಾಗಿದೆ, ಬಯೋಕಾನ್ ಸುತ್ತ ಅಷ್ಟೊಂದು ಕಸದ ರಾಶಿ ಯಾಕಿದೆ, ಸರ್ಕಾರ ಹೂಡಿಕೆದಾರರಿಗೆ ಬೆಂಬಲ ಕೊಟ್ಟಿಲ್ವಾ? ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಎಸ್ಟೇಟ್ ಬೆಂಗಳೂರಿನ ಅತ್ಯಂತ ಪ್ರಮುಖ ಇಂಡಸ್ಟ್ರಿಯಲ್ ಏರಿಯಾಗಳ ಪೈಕಿ. ಅಲ್ಲೇ ಬಯೋಕಾನ್ ಇದೆ, ಬೇರೆ ಬೇರೆ ಸಂಸ್ಥೆಗಳಿದಾವೆ, ಪ್ರತಿಷ್ಠಿತ ಸಂಸ್ಥೆಗಳಿದಾವೆ, ಐಟಿ ಮತ್ತು ಬಿಟಿ ಸೆಕ್ಟರ್ಗೆ ಸೇರಿದಂತ ಸಂಸ್ಥೆಗಳಿದಾವೆ, ಮ್ಯಾನುಫ್ಯಾಕ್ಚರ್ ಸೆಕ್ಟರ್ಗೆ ಸೇರಿದಂತ ಸಂಸ್ಥೆಗಳಿದಾವೆ. ಬಟ್ ಆ ರಸ್ತೆಯನ್ನು ಇಲ್ಲಿ ತನಕ ಸರಿ ಮಾಡೋದಕ್ಕಾಗಿಲ್ಲ. ಚೀನಾ ಉದ್ಯಮಿಯೊಬ್ಬರು ಕಿರಣ್ ಮಜುಮ್ದಾರ್ ಶಾ ಅವರನ್ನ ಭೇಟಿಯಾಗೋದಕ್ಕೆ ಬಂದಂತ ಸಂದರ್ಭದಲ್ಲಿ ಅವರಿಗಾದಂತ ಅನುಭವವನ್ನು ಕಿರಣ್ ಮಜುಮ್ದಾರ್ ಶಾ ಅವರ ಜೊತೆಗೆ ಹಂಚಿಕೊಂಡಿದ್ದಾರಂತೆ. ಅದನ್ನು ಅದೇ ರೀತಿ ಅವರು ಟ್ವೀಟ್ ಮಾಡಿದ್ದಾರೆ. ಸರ್ಕಾರ ಯಾಕೆ ಈ ರೀತಿ, ರಸ್ತೆಯಲ್ಲೇ ಕಸ ಇದೆ, ರಸ್ತೆಯಲ್ಲಿ ಗುಂಡಿ ಇದೆ, ಹೂಡಿಕೆದಾರರಿಗೆ ಸಪೋರ್ಟ್ ಮಾಡೋ ಕೆಲಸವನ್ನು ಸರ್ಕಾರ ಮಾಡ್ತಿಲ್ವಾ ಅಂತ ಬಯೋಕಾನ್ ಮುಖ್ಯಸ್ಥೆ ಪ್ರಶ್ನೆ ಕೇಳಿದರು. ಹಿಂದೆ ಮೋಹನ್ದಾಸ್ ಪೈ ಕೂಡ ಇದೇ ಪ್ರಸ್ತಾಪ ಮಾಡಿದ್ರು, ಬೇರೆ ಬೇರೆ ಉದ್ಯಮಿಗಳು ಕೂಡ ಪ್ರಸ್ತಾಪ ಮಾಡಿದ್ರು. ಪದೇ ಪದೇ ಉದ್ಯಮಿಗಳು ಈ ರೀತಿ ಧ್ವನಿ ಎತ್ತುತ್ತಾ ಇದ್ದಾರೆ ಅಂತಂದ್ರೆ ಅದು ರಾಜ್ಯದ ಅಭಿವೃದ್ಧಿಯ ಪಾಲಿಗೆ ಒಳ್ಳೆಯ ಬೆಳವಣಿಗೆ ಅಲ್ಲ.